ಅಖಂಡ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಎಂಬ ಕೂಗು ಜೋರಾಗಿನೇ ಕೇಳಿ ಬರ್ತಾ ಇದೆ. ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿಯುವ ವೇಳೆಗೆ ಬೆಳಗಾವಿಯನ್ನ 2 ಅಥವಾ 3 ಜಿಲ್ಲೆಯನ್ನಾಗಿ ಮಾಡಬೇಕು ಎಂಬ ಆಗ್ರಹ ದಟ್ಟವಾಗಿ ಕೇಳಿ ಬರ್ತಿದೆ. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಜೋರಾಯಿತು ಕೂಗು. ಪ್ರತ್ಯೇಕ ಜಿಲ್ಲೆಗೆ ಪಟ್ಟು ಛಿದ್ರವಾಗತ್ತ ಕುಂದಾನಗರಿ. ಕಳೆದ 16 ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯ ವಿಭಜನೆಯ ಕೂಗು ಕೇಳಿ ಬರ್ತಲೇ ಇದೆ. ಸಾಕಷ್ಟು ಹೋರಾಟಗಳು ಕೂಡ ನಡೆದು ಹೋಗಿದೆ. ಇದೀಗ ಮತ್ತೆ ಈ ಕಾವು ಜೋರಾಗಿದೆ. ಈಗಾಗಲೇ ಶೈಕ್ಷಣಿಕವಾಗಿ ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿ ಮಾಡಲಾಗಿದೆ, ಆದರೆ ಅಧಿಕೃತವಾಗಿ ಜಿಲ್ಲೆಯನ್ನಾಗಿ ಮಾಡಿಲ್ಲ. ಇದರ ಜೊತೆ ಗೋಕಾಕ್, ಬೈಲಹೊಂಗಲ ಹಾಗೂ ಅಥಣಿ ತಾಲೂಕುಗಳನ್ನು ಕೂಡ ಜಿಲ್ಲೆ ಮಾಡಬೇಕು ಅಂತ ತಾಲೂಕಿನ ಎಲ್ಲ ಪಕ್ಷದ ನಾಯಕರು, ಹೋರಾಟಗಾರರು, ಸ್ವಾಮೀಜಿಗಳು ಒತ್ತಾಯ ಮಾಡ್ತಿದ್ದಾರೆ. ಅದರಲ್ಲೂ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಿರೋದು ಪ್ರತ್ಯೇಕ ಜಿಲ್ಲಾ ವಿಭಜನೆಗೆ ಬಯಸ್ತಿರೋ ವರ್ಗಕ್ಕೆ ವರದಾನವೇ ಆಗಿದೆ. ಮೊನ್ನೆಯಷ್ಟೇ ಸರ್ಕಾರದ ಪ್ರಭಾವಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಸಹೋದರ ಬಾಲಚಂದ್ರ ಜಾರಕಿಹೊಳಿ ಜೊತೆಗೂಡಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗೋಕಾಕ್ ಜಿಲ್ಲೆ ಮಾಡಬೇಕು ಅಂತ ಸಿಎಂ ಅವರಿಗೆ ಒತ್ತಾಯ ಮಾಡಿದ್ದಾರೆ. ಬಹಳ ದಿನಗಳ ಬೇಡಿಕೆ ಇದೆ ಇರೋದು. ಗೋಕಾಕ್ ಜೊತೆ ಚಿಕ್ಕೋಡಿ ಕೂಡ ಮಾಡಿದ್ದೀವಿ. ಚಿಕ್ಕೋಡಿ 3 ಆಗಬೇಕಂತ ಮುಂಚೆ ಬೇಡಿಕೆ. ಗೋಕಾಕು, ಚಿಕ್ಕೋಡಿ ಹೊಸ 2 ಜಿಲ್ಲೆ ನಿರ್ಮಾಣ ಆಗಬೇಕಂತ ಡಿಮಾಂಡ್ ಇದೆ, ಬೇಡಿಕೆ ಇಟ್ಟಿದ್ದೀವಿ. ಜಿಲ್ಲೆ ವಿಭಜನೆ ಆತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದಾರು. ಎಲ್ಲ ನಮ್ಮ ಶಾಸಕರನ್ನ ಯಾವಾಗ ಟೈಮ್ ಕೊಟ್ಟು 15 ಜನ ಕರೀತಾರೋ ಆವಾಗ ನಮ್ಮದು ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣ ಬೇಡಿಕೆ ಇಡ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇಂದು ಕೂಡ ಅಥಣಿ ಶಾಸಕ ಲಕ್ಷ್ಮಣ ಸವದಿ ನಿಯೋಗ ಬೆಳಗಾವಿ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಪ್ರತ್ಯೇಕ ಜಿಲ್ಲೆಗೆ ಮನವಿ ಮಾಡಿದ್ದಾರೆ. ಸವದಿ ನೇತೃತ್ವದಲ್ಲಿ ಅಥಣಿ ತಾಲೂಕಿನ 100 ಕಾರ್ಯಕರ್ತರು ಭೇಟಿ ನೀಡಿ ಅಥಣಿ, ಕಾಗವಾಡ, ಕುಡಚಿ, ತೇರದಾಳ, ಜಮಖಂಡಿ ತಾಲೂಕು ಒಳಗೊಂಡು ಜಿಲ್ಲೆಗೆ ಮನವಿ ಮಾಡಿದ್ದಾರೆ. ಅಧಿವೇಶನದ ಬಳಿಕ ಜಿಲ್ಲೆಯ ಜನಪ್ರತಿನಿಧಿಗಳ ಸಭೆ ಬಳಿಕ ಈ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಒಂದೆಡೆ ಸಂಪುಟ ಪುನರಚನೆ, ಮತ್ತೊಂದೆಡೆ ಪವರ್ ಶೇರಿಂಗ್ ನಡುವೆ ಇದೀಗ ಪ್ರತ್ಯೇಕ ಜಿಲ್ಲೆಗೆ ಸ್ವಪಕ್ಷೀಯರಿಂದಲೇ ಆಗ್ರಹ ಒಂದ್ ರೀತಿ ತಲೆನೋವಾಗಿ ಪರಿಣಮಿಸಿದೆ. ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.